ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಎಂದು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ಗಂಟ ನೋಡಿ, ಯಾಕಂದ್ರೆ ಕೊನೆಯದಾಗಿ ಒಂದು ಬೋನಸ್ ಟಿಪ್ಸ್ ನ ಹೇಳಿದೀನಿ. ಸೊ ಆ ಒಂದು ಟಿಪ್ಸ್ ಏನಾದ್ರು ನೀವು ಯೂಸ್ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆಯಾ ಇಲ್ವಾ ಎಂದು ಒಂದೇ ನಿಮಿಷದಲ್ಲಿ ಒಂದೇ ಕ್ಲಿಕ್ ಅಲ್ಲಿ ಕಂಡು ಹಿಡಿಯಬಹುದು. ಓಕೆ ಗೈಸ್, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗೆ ಬಂದಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತೆ ವಿಡಿಯೋ ಹೇಗಿತ್ತಂತೇಳಿ ಒಂದು ಕಾಮೆಂಟ್ ಮಾಡಿ. ಗೈಸ್ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಿಮ್ಮೊಂದು ಮೊಬೈಲ್ ಅಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ ಗಳು ಆಗ್ತಾ ಇರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ ಏನಾದ್ರು ಪದೇ ಪದೇ ಆಗ್ತಾ ಇದ್ರೆ ಮಾತ್ರ ನಿಮ್ಮೊಂದು ಫೋನ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಏನಾದ್ರು ಪದೇ ಪದೇ ಆಗದೆ ಒನ್ ಟೈಮ್ ಅಥವಾ ಎರಡ್ ಟೈಮ್ ಆದ್ರೆ ಸೊ ನಿಮ್ಮೊಂದು ಮೊಬೈಲ್ ಅಲ್ಲಿ ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಅರ್ಥ. ಓಕೆನಾ? ಸೊ ಮೊದಲನೇ ಒಂದು ಪಾಯಿಂಟ್ ಬಂದ್ಬಿಟ್ಟು, ಸೊ ನಾನು ನೋಡ್ತೀನಿ, ಯಾಕಂದ್ರೆ ನನಗೆ ತುಂಬಾ ಅಂದ್ರೆ 7 ರಿಂದ 8 ಪಾಯಿಂಟ್ಸ್ ಇದಾವೆ. ಸೊ ಅದಕ್ಕೋಸ್ಕರ ನೋಡಿ ಹೇಳ್ತೀನಿ. ಸೊ ಮೊದಲನೇ ಒಂದು ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮೊಂದು ಮೊಬೈಲ್ ಬ್ಯಾಟ್ರಿ ಆಟೋಮೆಟಿಕ್ ಆಗಿ ಖಾಲಿ ಆಗೋದು. ಅಂದ್ರೆ ನೀವು ಏನೋ ಯೂಸ್ ಮಾಡದೆ ಸಹ ನಿಮ್ಮೊಂದು ಮೊಬೈಲ್ ಬ್ಯಾಟ್ರಿ ಏನಾದ್ರು ಆಟೋಮೆಟಿಕ್ ಖಾಲಿ ಆಗ್ತಾ ಇದ್ರೆ ಸೊ ಅದು ಕೂಡ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಒಂದು ಸಿಗ್ನಲ್ ಬರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮೊಂದು ಮೊಬೈಲ್ ಬ್ಯಾಟ್ರಿ ಏನಾದ್ರು ಬೇಗನೆ ಖಾಲಿ ಆಗ್ತಾ ಇದೆಯಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ. ಇದು ಮೊದಲನೇ ಒಂದು ಪಾಯಿಂಟ್ ಆಯ್ತು. ಇನ್ನ ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ನೀವು ಏನು ಡಾಟಾನ ಯೂಸ್ ಮಾಡದೇ ಇದ್ರು ಸಹ ಆಟೋಮೆಟಿಕ್ ಆಗಿ ನಿಮ್ಮೊಂದು ಮೊಬೈಲ್ ಅಲ್ಲಿ ಇರುವಂತ ಡಾಟಾ ಖಾಲಿ ಆಗ್ತಾ ಇದೆ ಅಂದ್ರೆ ಸೊ ಅದು ಸಹ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ನೆನಪಿಡಿ, ಇದು ಪದೇ ಪದೇ ಆಗ್ತಿರ್ಬೇಕು. ಒನ್ ಟೈಮ್ ಅಥವಾ ಎರಡ್ ಟೈಮ್ ಆದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ಇನ್ನು ಮೂರನೇ ಒಂದು ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮೊಂದು ಮೊಬೈಲ್ ಏನು ಯೂಸ್ ಮಾಡದೇ ಇದ್ರು ಸಹ ಆಟೋಮೆಟಿಕ್ ಆಗಿ ಹೀಟ್ ಆಗ್ತಾ ಇದ್ರೆ ಸೊ ಅದು ಸಹ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಒಂದು ಸೂಚನೆ ಬಂದ ಹಾಗೆ. ಓಕೆನಾ? ಸೊ ಇದು ಮೂರನೇ ಪಾಯಿಂಟ್ ಆಯ್ತು. ಇನ್ನು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮೊಂದು ಮೊಬೈಲ್ ಅಲ್ಲಿ ಬರುವಂತ ಏನು ಅಡ್ವರ್ಟೈಸ್ಮೆಂಟ್ಗಳು ಅಂದ್ರೆ ಕ್ರೋಮ್ ನ ಸ್ವಲ್ಪ ಓಪನ್ ಮಾಡಿದ್ರೆ ಸಾಕು ಅಡ್ವರ್ಟೈಸ್ಮೆಂಟ್ ಬರೋದು, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿದ್ರೆ ಸಾಕು ಅಡ್ವರ್ಟೈಸ್ಮೆಂಟ್ ಬರೋದು. ಈ ರೀತಿ ಆದ್ರೆ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ಏನು ಇನ್ಸ್ಟಾಲ್ ಮಾಡದೇ ಇದ್ರು ಸಹ ಪ್ಲೇ ಸ್ಟೋರ್ ಅಲ್ಲಿ ಆಟೋಮೆಟಿಕ್ ಆಗಿ ಆಪ್ಸ್ ಏನಾದ್ರು ಇನ್ಸ್ಟಾಲ್ ಆಗ್ತಿದ್ರೆ ಸೊ ಅದು ಸಹ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ನೆನಪಿಟ್ಕೊಳ್ಳಿ, ಇದು ಪದೇ ಪದೇ ಆಗ್ತಿರ್ಬೇಕು. ಒನ್ ಟೈಮ್ ಎರಡು ಟೈಮ್ ಆದ್ರೆ ಹ್ಯಾಕ್ ಆಗಿಲ್ಲ ಅಂತ ಅರ್ಥ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು, ಆಟೋಮೆಟಿಕ್ ಆಗಿ ಕಾಲ್ಸ್ ಕಟ್ ಆಗೋದು. ಅಂದ್ರೆ ನೀವು ಮೊಬೈಲ್ ಅಲ್ಲಿ ಮಾತಾಡುವಾಗ ಆಟೋಮೆಟಿಕ್ ಆಗಿ ಕಾಲ್ಸ್ ಕಟ್ ಆಗೋದು, ಮತ್ತೆ SMS ಕಳಿಸುವಾಗ ಲೇಟ್ ಆಗಿ ಹೋಗೋದು, ಮತ್ತೆ OTP ಪ್ರಾಬ್ಲಮ್ ಅಂದ್ರೆ OTP ನೇ ಬರಲ್ಲ. ಸೊ ಈ ರೀತಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಸೊ ಓಕೆನಾ, ಈ ಎಲ್ಲಾ ಪಾಯಿಂಟ್ಸ್ ಗಳು ಪದೇ ಪದೇ ಆಗ್ತಿರ್ಬೇಕು. ಓಕೆನಾ? ಪದೇ ಪದೇ ಆದ್ರೆ ಮಾತ್ರ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಓಕೆನಾ? ಇಲ್ಲ ಅಂದ್ರೆ ನಿಮ್ಮೊಂದು ಮೊಬೈಲ್ ಏನಾಗಿಲ್ಲ, ಸೇಫ್ ಇದೆ. ಮತ್ತೆ ಕೆಲವೊಂದಿಷ್ಟು ನಿಮ್ಮ ಸ್ಟೋರೇಜ್ ಫುಲ್ ಆಗಿದ್ರೆ ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಓಕೆನಾ? ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ನೀವು ಮೊಬೈಲ್ ಅನ್ನ ಯೂಸ್ ಮಾಡುವಾಗ ಆಟೋಮೆಟಿಕ್ ಆಗಿ ಬ್ಯಾಕ್ ಬರುತ್ತೆ, ಸ್ಲೋ ಆಗಿ ವರ್ಕ್ ಆಗುತ್ತೆ. ಈ ರೀತಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಇವಾಗ ನಾನು ಬೋನಸ್ ಟಿಪ್ಸ್ ನ ಹೇಳ್ತೀನಿ ಅಂತ ಮೊದಲಿಗೆ ಹೇಳಿದ್ದೆ. ಓಕೆನಾ? ಸೊ ಆ ಒಂದು ಬೋನಸ್ ಟಿಪ್ಸ್ ಏನಂದ್ರೆ, ಡೈಲರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಕಾಲ್ ಡೈಲರ್ ಏನ ಇರ್ತಲ್ಲ ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅಲ್ಲಿ *#21# ಅಂತ ಕೊಟ್ಟು ಅದಕ್ಕೆ ಡಯಲ್ ಮಾಡಿ. ಓಕೆನಾ? ಡಯಲ್ ಮಾಡಿ ಆದ್ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಸೊ ಇಲ್ಲಿ ಸೈಡ್ ಗಡೆ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನನ್ನೊಂದು ಮೊಬೈಲ್ ಕಾಲ್ ಫಾರ್ವರ್ಡಿಂಗ್ ಆಗಿದೆ. ಓಕೆನಾ? ಸೊ ನಿಮ್ಮೊಂದು ಮೊಬೈಲ್ ಏನಾದ್ರು ಇದೇ ರೀತಿ ಏನಾದ್ರು ಯಾವ್ದಾದ್ರು SMS ಆಗಿರ್ಬೋದು, ಕಾಲ್ ಆಗಿರ್ಬೋದು, ಏನಾದ್ರು ಫಾರ್ವರ್ಡಿಂಗ್ ಅಂತ ಬಂದ್ರೆ ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಯಾರು ತಲೆನ ಕೆಡಿಸ್ಕೊಳಕ್ ಹೋಗಬೇಡಿ. ಯಾವ ರೀತಿ ಅದನ್ನ ಅನ್ಹ್ಯಾಕ್ ಮಾಡೋದು ಅಂತ ನಾನು ಹೇಳ್ತೀನಿ, ಯಾವ ರೀತಿ ಕಾಲ್ ಫಾರ್ವರ್ಡಿಂಗ್ ಅನ್ನ ಕಟ್ ಮಾಡೋದಂತ ನಾನು ಹೇಳ್ತೀನಿ. ಓಕೆನಾ? ಸೊ ಈ ರೀತಿ ಮೊದಲು ಚೆಕ್ ಮಾಡ್ಕೊಳ್ಳಿ. ಆ ನಂತರ ನಾನು ಇನ್ನೊಂದು ಕೋಡ್ ಹೇಳ್ತೀನಿ, ಏನಂದ್ರೆ #002#. ಇದನ್ನ ಟ್ಯಾಪ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಡಯಲ್ ಮಾಡಿ. ಓಕೆನಾ? ಕಾಲ್ ಮಾಡಿ ಆದ್ಮೇಲೆ ಸೊ ನಿಮಗೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದ್ಮೇಲೆ ನಾನು ಮೊದಲೇ ಒಂದು ಕೋಡ್ ಹೇಳಿದ್ನಲ್ಲ, ಸೊ ಮತ್ತೆ ಆ ಒಂದು ಕೋಡ್ ನ ಡಯಲ್ ಮಾಡಿ ನೋಡಿ. ಓಕೆನಾ? ಅಲ್ಲಿ ಕಾಲ್ ಫಾರ್ವರ್ಡಿಂಗ್ ಏನ್ ಮೊದಲಿಗೆ ಬರ್ತಲ್ಲ ಸೊ ಅದು ನಾಟ್ ಫಾರ್ವರ್ಡಿಂಗ್ ಅಂತ ಬರುತ್ತೆ. ಓಕೆನಾ? ಈ ರೀತಿ ಮಾಡ್ಕೊಂಡು ನಿಮ್ಮೊಂದು ಮೊಬೈಲ್ ಅಲ್ಲಿ ಬರುವಂತ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮೊಂದು ಮೊಬೈಲ್ ಅನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಓಕೆನಾ? ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಕಸ್ಮಾತ್ ನನ್ನೊಂದು ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಪಕ್ಕ ನಿಮಗೆ ರಿಪ್ಲೈನ ಕೊಡ್ತೀನಿ, ಮತ್ತೆ ನಿಮಗೆ ಬರುವಂತ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇನ್ನೇನು 1K ಸಬ್ಸ್ಕ್ರೈಬರ್ ಸನಿಹಕ್ಕೆ ಬಂದಿದ್ದೀವಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಸಿಗೋಣ ಮತ್ತೆ ಮುಂದಿನದಲ್ಲಿ. ಥ್ಯಾಂಕ್ ಯು ಸೋ ಮಚ್.